ಆಯಿತಾ? ಸ್ಟಾರ್ಟ್ ಮಾಡೋಣ ಸರ್. ಓಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಮಾಡ್ತಕ್ಕಂಥ ಪ್ರಯೋಗ ಮೇಕ್ ಯುವರ್ ಓನ್ ಬ್ಯಾಟ್ರಿ. ಅಂದರೆ ನಾವೇ ಸ್ವತಃ ಒಂದು ಬ್ಯಾಟ್ರಿ ಏನು ಮಾಡ್ಬೋದು, ತಯಾರು ಮಾಡ್ಕೊಬೋದು. ಆ ಬ್ಯಾಟ್ರಿ ತಯಾರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ. ಮೊದಲನೇದಾಗಿ 4 ತಾಮ್ರದ ಪ್ಲೇಟ್ಗಳು. ಇವು ಚೌಕಾಕಾರದಲ್ಲಿದೆ, ಸ್ಕ್ವೇರ್ ಶೇಪಲ್ಲಿದೆ. ಇನ್ನು 4 ಜಿಂಕ್ ಪ್ಲೇಟ್ಗಳು, ಸತುವಿನ ಪ್ಲೇಟ್ಗಳಿವೆ. ಜಿಂಕ್ ಅಂದರೆ ಗೊತ್ತಲ್ವಾ, ಅದರ ಸಂಕೇತ ZN, ತಾಮ್ರದ ಸಂಕೇತ CU ಅಲ್ವಾ. 4 ಸತುವಿನ ಪ್ಲೇಟ್ಗಳು. ಕನ್ನಡದಲ್ಲಿ ಸತು ಅಂತೀವಿ, ಇಂಗ್ಲೀಷಲ್ಲಿ ಜಿಂಕ್ ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ತಾಮ್ರ ಅಂತೀವಿ, ಇಂಗ್ಲೀಷಲ್ಲಿ ಕಾಪರ್ ಅಂತ ಹೇಳ್ತೀವಿ. ಉಳಿದಂತೆ 3 ರೀತಿ LED-ಗಳಿದೆ. ಹಸಿರು ಬಣ್ಣದ 4 LED-ಗಳು, ಕೆಂಪು ಬಣ್ಣದ 3 LED-ಗಳು, 2 ಬಿಳಿ ಬಣ್ಣದ LED-ಗಳು ಮತ್ತು ಒಂದು ಕಾರ್ಡ್ಬೋರ್ಡ್ ಶೀಟ್ ಇದೆ. ಒಟ್ಟು 10 ಪೇಪರ್ ಸ್ಟ್ರಿಪ್ಗಳು, 10 ಪೇಪರ್ ಸ್ಟ್ರಿಪ್ಗಳಿದಾವೆ ನಮ್ಮ ಹತ್ರ. ಅದನ್ನು ಈ ಥರ ಕಾರ್ಡ್ಬೋರ್ಡ್ ಶೀಟಿಂದ ನೀವು ಕಟ್ ಮಾಡೋ ಈ ಸೈಜ್ ಇದೆಯಲ್ಲ, ಈ ಪ್ಲೇಟ್ದು ಸೈಜ್ ಏನಿದೆ, ಇದ್ರ ಸೈಜು ಕೂಡ ಏನಾಗಿರಬೇಕು, ಅಷ್ಟೇ ಇರಬೇಕು. ಅದೇ ಸೈಜಲ್ಲಿ ನೀವು ಒಟ್ಟು 8ರಿಂದ 10 ಸ್ಟ್ರಿಪ್ಗಳನ್ನ ಏನು ಮಾಡಬೇಕಾಗುತ್ತೆ, ಕಟ್ ಮಾಡ್ಕೊಬೇಕಾಗುತ್ತೆ. ಉಳಿದಂತೆ ಒಂದು ಗ್ಲಾಸ್ ಇದೆ. ಇಲ್ಲಿ ಗ್ಲಾಸಿನ ಕಾಲು ಭಾಗದಷ್ಟು ನೀರಿದೆ. ಇದಕ್ಕೆ ಸುಮಾರು 20 ಗ್ರಾಮ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ, ಸಾಲ್ಟ್. ಓಕೆ, ಅದನ್ನು ನೀಟಾಗಿ ಸ್ಟಿರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೋದು, ನಮ್ಮ ಸ್ವಂತ ಒಂದು ಬ್ಯಾಟ್ರಿನ ಏನು ಮಾಡ್ಬೋದು, ನಾವು ತಯಾರು ಮಾಡ್ಬೋದು. ಇನ್ನು ನಿಮಗೆ ಹೇಳ್ಬೇಕಾಗಿರೋ ಒಂದು ಪ್ರಮುಖವಾದ ವಿಚಾರ ಏನು ಅಂತ ಅಂದರೆ, ಇದನ್ನು ನಾವು LED ಅಂತ ಹೇಳ್ತೀವಿ. LED ಅಂದರೆ ಏನು, ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಲೈಟ್ ಎಮಿಟಿಂಗ್ ಡಯೋಡ್, LED. ಈ LED-ನಲ್ಲಿ ನೋಡಿದ್ದೀರಾ, ಒಳಗಡೆ ಬಲ್ಪ್ ಇದೆ. ಈ ತಂತಿ ಥರ ಹೊರಗಡೆ ಬಂದಿದೆಯಲ್ವಾ, ತಂತಿ ಥರ ಹೊರಗಡೆ ಬಂದಿದೆಯಲ್ಲ, ನೋಡಿ. ಒಂದು ತಂತಿ ಉದ್ದ ಇದೆ, ಒಂದು ತಂತಿ ಏನಾಗಿದೆ, ತುಂಬ ಸಣ್ಣ ಇದೆ. ಕರೆಕ್ಟಾ? ತುಂಡುಗಿದೆ ನೋಡಿ. ಇದ್ರ ಲೆಂತ್ ಕಡಿಮೆ ಇದೆ, ಇದ್ರ ಲೆಂತ್ ಏನಾಗಿದೆ, ಉದ್ದ ಇದೆ ನೋಡಿ. ಅದರಿಂದ ನಾವು ಕಂಡು ಹಿಡಿಬೋದು, LED-ನಲ್ಲಿ 2 ತುದಿಗಳಿರುತ್ತೆ. ಒಂದು ಧನ ತುದಿ, ಇನ್ನೊಂದು ಋಣ ತುದಿ. ಉದ್ದ ಇದೆಯಲ್ವಾ, ಅದು ಧನ ತುದಿ, ಅಂದರೆ ಆ್ಯನೋಡ್ ಅಂತ ಇಂಗ್ಲೀಷಲ್ಲಿ. ತುಂಡ ಇದೆಯಲ್ಲ, ಅದು ಋಣ ತುದಿ, ಅಂದರೆ ಕ್ಯಾಥೋಡ್. ಇದು ಆ್ಯನೋಡು, ಇದು ಉದ್ದ ಇರೋದು ಆ್ಯನೋಡು ಅಂದರೆ ಪ್ಲಸ್, ತುಂಡ ಇರೋದು ಮೈನಸ್. ಅರ್ಥ ಆಯ್ತಾ? 2 ತುದಿಗಳು. ಏನೋ ಡೌಟ್ ಇದೆಯಾ? ಇಲ್ಲ. ಈಗ ನಾವು ಬ್ಯಾಟ್ರಿನ ಯಾವ ಥರ ತಯಾರು ಮಾಡೋದು ಅಂತ ಅಂದರೆ, ಮೊದಲು ಒಂದು ತಾಮ್ರದ ಪ್ಲೇಟನ್ನು ತಗೊಳ್ಬೇಕು. ಏನಿದು? ತಾಮ್ರದ ಪ್ಲೇಟ್. ಓಕೆ, ಒಂದು ತಾಮ್ರದ ಪ್ಲೇಟನ್ನು ನಾನು ತಗೊಳ್ತಾ ಇದ್ದೀನಿ. ತಾಮ್ರದ ಪ್ಲೇಟ್ನ ಇಲ್ಲಿ ಇಡ್ತಾ ಇದ್ದೀನಿ. ಅದೇ ರೀತಿ ನಾವು ಈ ಪೇಪರ್ ಸ್ಟ್ರಿಪ್ಗಳನ್ನ ಇದರಲ್ಲಿ ನೆನೆಸ್ಬೇಕು. ಎಲ್ಲಿ ನೆನೆಸ್ಬೇಕು? ಸಾಲ್ಟ್ ನೀರಲ್ಲಿ ಏನು ಮಾಡಬೇಕು, ನೆನೆಸ್ಬೇಕು. ಸ್ವಲ್ಪ ಈ ಬುಕ್ಕಲ್ಲಿ ಇದೆ ನಿಮಗೆ ಇನ್ಫಾರ್ಮೇಷನ್. ನೀವು ಕೂಡ ಆಮೇಲೆ ನಿಮಗೆ ಕೊಡ್ತೀನಿ, ಇದು ನೋಡಿಕೊಂಡು ನೀವು ಪ್ರೊಸೀಜರ್ ಫಾಲೋ ಮಾಡಿ. ನೀವು ಕೂಡ ನಿಮ್ಮ ಸ್ವಂತ ಬ್ಯಾಟ್ರಿನ ಏನು ಮಾಡ್ಬೋದು, ತಯಾರು ಮಾಡ್ಬೋದು ಅಲ್ವಾ. ಸ್ವಲ್ಪ ಕಾಲ ಇದನ್ನು ಬಿಡ್ಬೋದು. ಇಲ್ಲಿ ನೀವು ಉಪ್ಪು ನೀರನ್ನೇ ಹಾಕಬೇಕು ಅಂತ ಏನಿಲ್ಲ, ಉಪ್ಪನ್ನೇ ಹಾಕಬೇಕು ಅಂತ ಏನಿಲ್ಲ. ನೀವು ವಿನೇಗರ್ ಕೂಡ ಹಾಕೊಬೋದು. ಏನು ಹಾಕ್ಬೋದು ಇಲ್ಲಿ? ಉಪ್ಪಿನ ಬದಲು ವಿನೇಗರ್ ಅಥವಾ ನಿಂಬೆಹಣ್ಣು, ಲೆಮನ್ ಜ್ಯೂಸ್ನ ನೀವು ಇದರಲ್ಲಿ ಕರಗಿಸ್ಕೊಂಡು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು. ಆಯಿತಾ? ಈ ಥರ ನಾವು ಇದನ್ನು ಒದ್ದೆ ಆದಮೇಲೆ ಈ ಸ್ಟ್ರಿಪ್ನ ತಗೊಂಡು ನಾವೆಲ್ಲಿಡಬೇಕು, ಈ ತಾಮ್ರದ ಪ್ಲೇಟ್ ಮೇಲ್ಗಡೆ ಇಡಬೇಕು. ಓಕೆ, ಇದಾದ ನಂತರ ಇದು ಯಾವ ಪ್ಲೇಟ್ ಇದು? ಜಿಂಕ್ ಅಂದರೆ ಕನ್ನಡದಲ್ಲಿ ಸತು. ಈ ಸತುವಿನ ಪ್ಲೇಟನ್ನು ಅದ್ರ ಮೇಲೆ ಇಡಬೇಕು. ಆಯಿತಾ? ಓಕೆ. ಅದೇ ಥರ ಮತ್ತೆ ನಾವು ಇನ್ನೊಂದು ತಾಮ್ರದ ಪ್ಲೇಟ್ ತೊಗೊಳ್ಬೇಕು. ಇನ್ನೊಂದು ತಾಮ್ರದ ಪ್ಲೇಟ್ನಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಪೇಪರ್ ಸ್ಟ್ರಿಪ್ ತೊಗೊಳ್ತೀನಿ. ಪೇಪರ್ ಸ್ಟ್ರಿಪ್ನ ಮತ್ತೆ ಏನು ಮಾಡಬೇಕು, ಯಾವ ನೀರಿದು? ನಮ್ಮ ಚಾನ್ಪಡೆ ಚೆನ್ನಾಗಿ ಹೇಳ್ತಾನೆ, ಸಾಲ್ಟ್ ನೀರು ಅಂತ ಹೇಳಿದ್ರೆ ಫುಲ್ ಇಂಗ್ಲೀಷಲ್ಲಿ ಹೇಳಬೇಕು. ಇಲ್ಲಾಂದ್ರೆ ಏನು ಮಾಡಬೇಕು, ಸಾಲ್ಟ್ ವಾಟರ್. ವೆರಿ ಗುಡ್.
ಯಾವ ವಾಟರ್ ಇದು? ಇಂಗ್ಲೀಷಲ್ಲಿ ಇದನ್ನ ಸೆಲೈನ್ ವಾಟರ್ ಅಂತ ಹೇಳ್ತಾರೆ. ಉಪ್ಪು ನೀರಿಗೆ ಅಂತ ಹೇಳ್ತಾರೆ, ಸೆಲೈನ್ ವಾಟರ್ ಅಂತ ಹೇಳ್ತೀವಿ ನೋಡಿ. ಮತ್ತೆ ಅದೇ ತರ ಇನ್ನೊಂದು ರೆಡಿ ಮಾಡ್ಕೊಡ್ತೀನಿ ನೋಡು. ಕಾಪರ್ ಪ್ಲೇಟು, ಅದ್ರ ಮೇಲ್ಗಡೆ ಪೇಪರ್ ಸ್ಟ್ರಿಪ್ಪು, ಮತ್ತೆ ಏನಂತ ತಗೊಳ್ತಾ ಇದ್ದೀನಿ, ಜಿಂಕ್ ಪ್ಲೇಟ್, ಅದ್ರ ಮೇಲ್ಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಮಕ್ಕಳ ಮತ್ತೆ ಅದೇ ಥರ ಇನ್ನೊಂದು ರೆಡಿ ಮಾಡ್ಕೊಬೇಕು. ಇನ್ನೊಂದು ಕಾಪರ್ ಪ್ಲೇಟ್ ತಗೊಳ್ತೀನಿ ನಾನು. ಮತ್ತೆ ಏನು ಮಾಡಬೇಕು? ಪೇಪರ್ನ ತೆಗೆದಿಡ್ತೀವಿ. ನೆನೆಯಕ್ಕೆ ಇಟ್ಬಿಡೋದು ಇನ್ನೊಂದು, ಆಮೇಲೆ ಬೇಕಾಗುತ್ತೆ. ನೆನೆಸ್ಬೇಡ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಳ್ಳ. ಈಗ ನೋಡಿ ಮಕ್ಕಳ, ಈಗ ಇದ್ರ ಮೇಲ್ಗಡೆ ನಾನು ಪೇಪರ್ ಚಿಪ್ನ ಇಡ್ತಾ ಇದ್ದೀನಿ. ಓಕೆ, ನಿಮಗೆ ನೆನಪಿಗೆ ಆಮೇಲೆ ಕೇಳ್ತೀನಿ ಯಾವ್ಯಾವ ಲೋಹದ ವಸ್ತುಗಳನ್ನ ಬಳಸಿದೆ ಅಂತ. ನೆಕ್ಸ್ಟ್ ಏನು ತಗೊಳ್ಬೇಕು? ಸಿದ್ದು ಯಾವುದಪ್ಪ ಇದು? ಜಿಂಕ್. ವೆರಿ ಗುಡ್. ನೋಡಿ ಇಂಗ್ಲೀಷಲ್ಲಿ ಹೇಳ್ತಾ ನಮ್ಮ ಸಿದ್ದು, ಕನ್ನಡ ಮೀಡಿಯಂ ಹುಡುಗ. ಕನ್ನಡದಾಗ ಏನಂತ ಕರಿತೀವಪ್ಪ ಜಿಂಕ್ಗೆ? ಸತುರ್ ಅಲ್ಲ, ಸತು. ವೆರಿ ಗುಡ್. ಹಂಗಾದ್ರೆ 3 ರೆಡಿ ಆದವು. ಈಗ ಇನ್ನೊಂದು ರೆಡಿ ಮಾಡಬೇಕು. ಮತ್ತೆ ಇನ್ನೊಂದು ತಾಮ್ರದ ಪ್ಲೇಟ್ ತಗೊಳ್ತೀನಿ, ಇಲ್ಲಿ ಇಡ್ತೀನಿ. ಆಲ್ರೆಡಿ ಒಂದು ರೆಡಿ ಇದೆ ಇಲ್ಲಿ. ಯಾವುದು? ಪೇಪರ್ ಸ್ಟ್ರಿಪ್, ಕಾರ್ಡ್ಬೋರ್ಡ್ ಸ್ಟ್ರಿಪ್ ರೆಡಿ ಇದೆ, ಅದರಲ್ಲಿ ಇಡ್ತೀನಿ. ಅದ್ರ ಮೇಲ್ಗಡೆ ಏನಿಡಬೇಕು? ಜಿಂಕ್ ಅಂದರೆ ಸತು. ಸಂಕೇತ ಏನದು? ZN ಅಂತ ಹೇಳ್ತೀವಿ ಅದಕ್ಕೆ ಸಂಕೇತ. ಈ ಥರ ಸ್ಟ್ರಿಪ್ ರೆಡಿ ಇದೆ. ಮಕ್ಕಳ ರೆಡಿ ಇದೆಯಾ? ಓಕೆ, ಇವಾಗ ಇವಿಷ್ಟು 4 ಪೀಸ್ಗಳನ್ನ ಏನು ಮಾಡಬೇಕು? ಒಂದ್ರ ಮೇಲೆ ಒಂದು ಏನು ಮಾಡಬೇಕು? ಜೋಡಿಸ್ಬೇಕು ಅಲ್ವಾ? ಓಕೆ, ಚಿರಂಜೀವಿ ನೋಡ್ತಾ ಇದೀನಪ್ಪ. ನೋಡಿ, ಈ ಥರ 4 ನಾವಿಲ್ಲಿ ಜೋಡಿಸ್ತಾ ಇದ್ದೀವಿ. ಜೋಡಿಸ್ಕೊಂಡ್ವಾ? ನೋಡಿ, ಇವಾಗ ನಮ್ಮ ಬ್ಯಾಟ್ರಿ ಏನು ಮಕ್ಕಳ? ಏನು ರೆಡಿ ಆಗಿದೆ? ಬ್ಯಾಟ್ರಿ ರೆಡಿ ಆಗಿದೆ ಮಕ್ಕಳ. ಗೊತ್ತಾಯ್ತಾ? ಈಗ ಬ್ಯಾಟ್ರಿ ರೆಡಿ ಆದಮೇಲೆ ನಾವೇನು ಮಾಡಬೇಕು? ಒಂದು LED ಬಲ್ಬನ್ನು ತಗೊಳ್ಬೇಕು. ಅರ್ಥ ಆಯ್ತಾ? LED ಬಲ್ಬ್ ತಗೊಳ್ತೀವಿ. LED ಬಲ್ಬ್ ತಗೊಂಡು ಒಂದನ್ನ ಮೇಲ್ಗಡೆ ಇಡ್ತೀವಿ, ಇನ್ನೊಂದನ್ನ ಕೆಳಗಡೆ ಇಡ್ತೀವಿ. ಗ್ಲೋ ಆಯ್ತಾ? ಗ್ಲೋ ಆಗಿಲ್ಲ ಅಂತ ಅರ್ಥ ಏನು? ಯಾಕೆ ಗ್ಲೋ ಆಗಿಲ್ಲ ಇರ್ಬೋದು? ಬಲ್ಪು ಬರ್ನ್ ಆಗಿರ್ಬೋದು. ವೆರಿ ಗುಡ್. ಅಥವಾ ನಾವು ಕರೆಕ್ಟಾಗಿ ಪ್ರಯೋಗನ ಮಕ್ಕಳ ಒಂದು ನೆನಪಿರ್ಲಿ, ಧನಾಗ್ರ ಋಣಾಗ್ರ ಇರುತ್ತೆ. ಅರ್ಥ ಆಯ್ತಾ? ಧನಾಗ್ರ ಯಾವತ್ತೂ ಕಾಪರ್ ಕಡೆ ಇರಬೇಕು, ಋಣಾಗ್ರ ಯಾವ ಕಡೆ ಇರ್ಬೇಕು ಮಕ್ಕಳ? ಮೇಲ್ಗಡೆ ಇರಬೇಕು. ಮಕ್ಕಳ ಇಲ್ಲಿ ನೋಡಿ, ಸೂಪರ್. ಕ್ಲಾಪ್ಸ್ ಹಾಕಿ ಎಲ್ಲ ಜೋರಾಗಿ. ರೆಡಿ ಇದೆಯಾ? ಕರೆಂಟ್ ಇಲ್ಲೇ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಾವು. ಖುಷಿ ಆಯ್ತಾ ನಿಮಗೆ? ನೋಡಿ, ಇದು ಸೈನ್ಸು. ನೀವು ಯಾವತ್ತೂ ಸೈನ್ಸ್ನ ಬರೀ ಓದೋದು, ಎಕ್ಸಾಮ್ ಬರೆಯೋದು ಮಾಡಬಾರ್ದು. ನಿಮ್ಮ ನೋಡಿ ಯಾವ ಥರ ನಾವೇ ಮಾಡಿದ ಬ್ಯಾಟ್ರಿ ಅಲ್ವಾ? ನಾವೇ ಮಾಡಿದ ಬ್ಯಾಟ್ರಿನಾ? ಈ ಥರ ಸೈನ್ಸ್ ನಿಮ್ಮ ಹತ್ರ, ನಿಮ್ಮ ತಲೆಯಲ್ಲಿ ಸೈನ್ಸ್ ಇದ್ರೆ ನೀವು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಿಮ್ಮ ಹತ್ರ ಇರೋ ವಸ್ತುಗಳನ್ನ ಬಳಸ್ಕೊಂಡು ನೀವು ಆ ಸಮಸ್ಯೆನ ಏನು ಮಾಡ್ಬೋದು? ಪರಿಹಾರ ಮಾಡ್ಕೊಬೋದು. ಕರೆಕ್ಟಾ? ಇಷ್ಟು ಕಾಲ ನೀವು ಸಮಾಧಾನದಿಂದ ನಾನು ಮಾಡಿದಂಥ ಪ್ರಯೋಗವನ್ನು ವೀಕ್ಷಣೆ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅದೇ ರೀತಿ ಇನ್ನೊಂದು ನಮ್ಮ ಚಾಂದ್ ಪಟೇಲ್ನ ಆಶಯದ ಮೇರೆಗೆ ಅವಾಗಲೇ ಯಾಕೆ ಬರಲಿ ಗೊತ್ತಾಯ್ತಲ್ವಾ? ಯಾಕೆ ಬರಲಿಲ್ಲ ಹೇಳಿ? ನಾನು ಅವಾಗಲೇ ಉಲ್ಟಾ ಇಟ್ಟಿದ್ದೆ. ಏನು ಹೇಳಿದೆ? ಧನಾಗ್ರವನ್ನು ಎಲ್ಲಿಡಬೇಕು? ಕಾಪರ್ ಕಡೆ ಇರಬೇಕು ಅಲ್ವೇನಪ್ಪ? ಬಲ್ಪ್ ಹೋಗ್ಬಿಟ್ಟಿದೆ ಇದು ಅಲ್ವಾ? ಚಾಂದ್ ಪಟೇಲ್ ವೈಟ್ ಕೊಡ್ತಾ ಇದ್ದಾನೆ. ವಾವ್, ನೋಡಿದ್ರ ಮಕ್ಕಳ? ಕ್ಲಾಪ್ಸ್ ಹಾಕಿ. ಖುಷಿ ಆಯ್ತಾ? ಯಾರ ಬ್ಯಾಟ್ರಿ ಇದು? ಕರೆಕ್ಟಾ? ನಮ್ಮ ಎಕ್ಸ್ಪೆರಿಮೆಂಟ್ ಹೆಸರೇನು? ಮೇಕ್ ಯುವರ್ ಓನ್ ಬ್ಯಾಟ್ರಿ. ಥ್ಯಾಂಕ್ ಯು GMPS ತಿಪ್ಪೇನಹಳ್ಳಿ.